ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತಿರೋದು. ಹರೀಶ್ ರೆಡ್ಡಿಯವರ ಒಂದು ನೇತೃತ್ವದಲ್ಲಿ ಏನು ಈ ಕೊಳಚೆ ನೀರು KC ವ್ಯಾಲಿ ಹಾಗೂ HN ವ್ಯಾಲಿ ಅಂತ ಏನು ಈಗಾಗಲೇ ಚಿಕ್ಕಬಳ್ಳಾಪುರಕ್ಕೆ ಸರ್ಕಾರದಿಂದ ಕೊಡಲಾಗ್ತಾ ಇದೆ, ಆ ಒಂದು ನೀರು ಶುದ್ಧವಾಗಿಲ್ಲ. ಅದು 2ನೇ ಹಂತದ ಶುದ್ಧೀಕರಣದ ನೀರು ನಮಗೆ ಬೇಡ, 3ನೇ ಹಂತದ ಶುದ್ಧೀಕರಣದ ನೀರು ಕೊಡಿ ಎನ್ನುವಂತಹ ಒಂದು ಹಕ್ಕೊತ್ತಾಯವನ್ನು ಮಾಡೋ ಜೊತೆಯಲ್ಲಿ ಸರ್ಕಾರದ ಗಮನವನ್ನು ಸೆಳೆದಕ್ಕೆ ಇವತ್ತು ಸಹಸ್ರಾರು ಸಂಖ್ಯೆಗಳಲ್ಲಿ ಜನಸಾಗರನ ಇವತ್ತು ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಾ ಇರುವಂಥದ್ದು. ಈ ಒಂದು ಏನು ಪಾದಯಾತ್ರೆ ಇದೆ, ಈ ಒಂದು ಪಾದಯಾತ್ರೆಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಕೊಳಚೆ ನೀರು ಏನು ವೃಷಭಾವತಿಯ ಕೊಳಚೆ ನೀರು ಜಾಗೃತ ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ. ಆ ಒಂದು ಜಾಗೃತ ಸಮಿತಿಯ ಅಧ್ಯಕ್ಷರು ಕೂಡ ಈ ಒಂದು ಪಾದಯಾತ್ರೆಗೆ ಕೈ ಜೋಡಿಸಿರುವಂಥದ್ದು. ಈಗ ನಾವು ನೇರವಾಗಿ ನಮ್ಮ ಜೊತೆಯಲ್ಲಿ ಏನು ವೃಷಭಾವತಿ ಕೊಳಚೆ ನೀರು ಜಾಗೃತಿ ವೇದಿಕೆ ಇದೆ, ಆ ಅಧ್ಯಕ್ಷರು ಅನ್ನದಾನ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಸಹ ಮಾತಾಡ್ತಾ ಹೋಗೋಣ. ಸರ್, ಇವಾಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀರಾ, ಒಂದು ಹೋರಾಟಕ್ಕೆ ಕೈಯನ್ನು ಜೋಡಿಸಿದ್ದೀರಾ, ಏನು ಹೇಳಕ್ ಬಯಸ್ತೀರಾ ಸರ್? ಸರ್, ಈಗ ನಮ್ಮ ಈ ಒಂದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಈ ಒಂದು ಬೆಂಗಳೂರಿನ ಕೊಳಚೆ ನೀರನ್ನು ಹರಿಸಿ ನಮ್ಮಗಳ ಆರೋಗ್ಯವನ್ನು ಹಾಳು ಮಾಡಿ ಆ ಒಂದು ಬೆಂಗಳೂರು ನಗರ ಒಂದು ಶುದ್ಧವಾಗಿ ಇಟ್ಕೊಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜಕಾರಣಿಗಳು ಹೊರಟಿದ್ದಾರೆ. ಈಗಾಗಲೇ ಈ ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಆಗಿರ್ತಕ್ಕಂಥ ಅನಾಹುತವನ್ನು ಮನಗಂಡು ನಮಗೆ ಏನು ನಮ್ಮ ನೆಲಮಂಗಲ ತಾಲೂಕಿಗೆ ಕೊಳಚೆ ನೀರನ್ನು ಬಿಡಲು ಪ್ರಯತ್ನ ಪಟ್ಟಿದ್ದಾಗ ಇಲ್ಲಿ ನಮ್ಮ ತಾಲೂಕಿನ ಜನತೆ ಒಗ್ಗಟ್ಟಾಗಿ ಹೋರಾಡಿ ಆ ಒಂದು ನಮ್ಮ MLA ಅವರನ್ನ ಹಿಮ್ಮೆಟ್ಟಿಸಿ MLA ಅವರೇ ಈಗ ನಮಗೆ 3ನೇ ಹಂತದ ಶುದ್ಧೀಕರಣವಾಗದೆ ಆ ಒಂದು ನೀರು ನಮಗೆ ಬೇಡ ಅಂತ ಹೇಳಿ ವೃಷಭಾವತಿ ನೀರು ಬೇಡ ಅಂದ್ಬಿಟ್ಟು ಈಗಾಗಲೇ ವಿಧಾನಸಭೆಯಲ್ಲಿ ಅವರು ಹೇಳಿಕೆ ನೀಡಿದ್ದಾರೆ. ಅದನ್ನು ಕಾರ್ಯಗತ ಮಾಡಲಿಕ್ಕೆ ನಾವು ಮತ್ತೆ ಈ MLA ಅವರೊಂದಿಗೆ ಹೋರಾಟ ನಡೆಸ್ತೇವೆ. ನಮ್ಮ ಹೋರಾಟ ಯಾವತ್ತೂ ನಿಲ್ಲೋದಿಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲಿಯೇ ನೆಲ, ಜಲ, ನೀರಿಗಾಗಿ, ಶುದ್ಧ ನೀರಿಗಾಗಿ ಹೋರಾಟ ನಡೆಯುತ್ತೆ, ಅಲ್ಲೆಲ್ಲರೂ ಹೋಗಿ ನಾವು ಒಂದು ಅದಕ್ಕೆ ಕೈ ಜೋಡಿಸ್ತೇವೆ. ಇವತ್ತು ಹರೀಶ್ ರೆಡ್ಡಿ ಅವರು ಇಲ್ಲಿ ಶುದ್ಧ ಕುಡಿಯುವ ನೀರು ಬೇಕು, ಈಗ ಏನು 2ನೇ ಹಂತದ ಶುದ್ಧೀಕರಣವಾದ KC ವ್ಯಾಲಿ ನೀರನ್ನು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಬಿಟ್ಟು ಇವತ್ತು ಆಗಿರ್ತಕ್ಕಂಥ ಅನಾಹುತಗಳನ್ನು ಪರಿಗಣಿಸಿ ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ. ಅವರು ಹೋರಾಟಕ್ಕೆ ನಾವು ಕೈ ಜೋಡಿಸಿದ್ದೀವಿ. ಇವರು ಹೇಳ್ತಾರೆ 3ನೇ ಹಂತದ ಶುದ್ಧೀಕರಣ ಮಾಡಿ ನಮಗೆ ಕೊಡಿ ಅಂತ. 3ನೇ ಹಂತದ ಶುದ್ಧೀಕರಣ ಮಾಡೋದು ಕನಸು. 1 TMC ನೀರು ಶುದ್ಧೀಕರಣ ಮಾಡಬೇಕಾದ್ರೆ 2 ಕೋಟಿ ರೂಪಾಯಿ ಬೇಕು. ಇದನ್ನ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಫ್ಲೋರ್ ಆಫ್ ದಿ ಹೌಸ್ ವಿಧಾನಸೌಧದಲ್ಲಿ ಹೇಳಿದ್ದಾರೆ. ಅಂದರೆ 1 ಲೀಟರ್ ನೀರು ಶುದ್ಧೀಕರಿಸೋಕ್ಕೆ 20 ರೂಪಾಯಿ ಬೇಕಾಗುತ್ತೆ. ಇವ್ರ ಯೋಗ್ಯತೆಗೆ ಮಾಡಿಕೊಡೋಕ್ಕಾಗುತ್ತಾ ಈ ಸರ್ಕಾರ? ಈಗ ಯಾವುದೋ ಒಂದು ಈಗಾಗಲೇ ಒಂದು ರಸ್ತೆ ಮಾಡ್ತಾ ಇಲ್ಲ, ಒಂದು ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ. ಇಂಥದ್ರಲ್ಲಿ ಇವರು 3ನೇ ಹಂತಕ್ಕೆ 1 ಲೀಟರ್ಗೆ 20 ರೂಪಾಯಿ ಖರ್ಚಾಗುತ್ತೆ. ಇದನ್ನು ಶುದ್ಧೀಕರಣ ಮಾಡಿಬಿಡ್ತಾರ ಅವ್ರಿಗೆ? ಈಗ ಹೇಳಿ. ಬಹಳ ಪ್ರಮುಖವಾಗಿ ಕೇಳಬೇಕಾದಂತ ವಿಚಾರ, ಶಾಸಕರ ಹೆಸರನ್ನ ಪ್ರಸ್ತಾಪ ಮಾಡಿದ್ರಿ ತಾವು. ಹೌದು. ಶಾಸಕರು ಸದನದಲ್ಲಿ ಮಾತಾಡುವಂತಹ ಸಂದರ್ಭಗಳಲ್ಲಿ 2ನೇ ಹಂತದ ಶುದ್ಧೀಕರಣ ನೀರು ನಮಗೆ ಬೇಡ, 3ನೇ ಹಂತದ ಶುದ್ಧೀಕರಣ ಮಾಡಿಕೊಡೋದಾದ್ರೆ ಕೊಡಿ ಎನ್ನುವಂತಹ ಮಾತನ್ನ ಬರೀ ಮೌಖಿಕವಾಗಿ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಅಧಿಕೃತವಾದಂತಹ ಬರವಣಿಗೆ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ತಾಲೂಕಿನ ಜನರ ಹಿತದೃಷ್ಟಿಯಿಂದ ಯಾವುದೇ ಕೆಲಸಗಳನ್ನು ಮಾಡ್ತಿಲ್ಲ. ವೃಷಭಾವತಿಯ ವಿಚಾರದಲ್ಲಿ ತಾವು ನೋಡಿದ್ರೆ ಶಾಸಕರು ಹೇಳಿದ್ರು ಅಂತ ಸಮರ್ಥನೆ ಮಾಡ್ಕೋತಾ ಇದ್ದೀರಾ? ಈಗ ಸಮರ್ಥನೆ ಮಾಡಿಕೊಳ್ತಾ ಅವರು ಹೇಳಿದಂತಹ ವರ್ಡನ್ನು ನಾನು ಇಲ್ಲಿ ಹೇಳಿದ್ದೀನಿ. ನಾವೇನು ಇಷ್ಟಕ್ಕೆ ನಮ್ಮ ಹೋರಾಟವನ್ನು ಕೈ ಬಿಟ್ಟಿಲ್ಲ. ಈಗ ನಮ್ಮ ಈ ಒಂದು 26-27ನೇ ಸಾಲಿನ ಬಜೆಟ್ನಲ್ಲಿ 650 ಕೋಟಿಗಳನ್ನು ನಮ್ಮ ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲಕ್ಕೆ ಒದಗಿಸಿದ್ದಾರೆ. ಇದರ ವಿರುದ್ಧವಾಗಿ ನಾವು ದೊಡ್ಡಬಳ್ಳಾಪುರ ಶಾಸಕರಾದ ಧೀರಜ್ ಮುನ್ರಾಜ್ ಅವರೊಡನೆ ಒಂದು ಮೀಟಿಂಗನ್ನು ಮಾಡಿ ಇದರ ಬಗ್ಗೆ ಯಾವ ರೀತಿಯ ಹೋರಾಟದ ರೂಪುರೇಷೆಗಳನ್ನು ರಚಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾವು ಆಗಲೇ ಯೋಜನೆ ರೂಪಿಸ್ತಾ ಇದ್ದೇವೆ. ಹಾಗೆಯೇ ಈ ಒಂದು ನಮ್ಮ ನೆಲಮಂಗಲ ಶಾಸಕರನ್ನು ಭೇಟಿ ಮಾಡಿ ತಕ್ಷಣ ನೀವು ಸರ್ಕಾರಕ್ಕೆ ಲೆಟರ್ ಕೊಟ್ಟು ಈ ಬಗ್ಗೆ ಆದೇಶ ಹೊರಡಿಸಿಕೊಡಿ, ಇಲ್ಲಾಂದರೆ ನಮ್ಮ ಹೋರಾಟವನ್ನು, ಉಗ್ರವಾದ ಹೋರಾಟವನ್ನು ಮತ್ತೆ ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಹೇಳಿ ನಾವು ಈಗಾಗಲೇ ಎಚ್ಚರಿಕೆ ಕೊಡಲಿಕ್ಕೆ ಸಿದ್ಧವಾಗಿದ್ದೇವೆ. ಸದ್ಯದಲ್ಲಿಯೇ ಶಾಸಕರನ್ನು ಭೇಟಿ ಮಾಡಿ ನಮ್ಮ ಹೋರಾಟದ ರೂಪುರೇಷೆಗಳನ್ನು ತಿಳಿಸಲಿದ್ದೇವೆ. ಸರ್, ಈಗ ಬಹಳ ದೊಡ್ಡದಾಗಿ ಧ್ವನಿ ಆಗ್ತಾ ಇರುವಂಥದ್ದು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವೃಷಭಾವತಿ ಕೊಳಚೆ ನೀರು ವಿರೋಧಿ ಸಂಘ ಅಂತ ಏನ್ ಮಾಡ್ಕೊಂಡಿದ್ದಾರೆ. ಇವರು ಬರೇ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ಗಳಲ್ಲಿ ಮಾತ್ರ ಇವರ ಹೋರಾಟ ನಡೀತಾ ಇದೆ. ಸಾರ್ವಜನಿಕವಾಗಿ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಒಂದು ಹೋರಾಟ ಮಾಡ್ತಾ ಇಲ್ಲ. ಇವರ ಒಂದು ರಾಜಕೀಯ ಅಥವಾ ಸ್ವತಃ ತಮ್ಮ ಒಂದು ದುರುದ್ದೇಶದಿಂದ ಮಾಡ್ಕೋತಾ ಇದ್ದಾರೆ ಅನ್ನುವಂಥ ಸಾಕಷ್ಟು ಕೂಗುಗಳು ಕೇಳಿ ಬರ್ತಾ ಇದೆ. ನೀವು ಸಹ ಯಾವುದೇ ರೀತಿಯಾದ ಪ್ರತಿಭಟನೆ ಮಾಡೋಕ್ಕಾಗಲಿ, ಬೀದಿಗಿಳಿಯುವಂಥ ಕೆಲಸ ಆಗಲಿ ಅಥವಾ ಜನಾಂದೋಲನ ಮಾಡುವಂಥದ್ದು, ಜನಗಳನ್ನ ಮನವೊಲಿಸುವಂಥದ್ದು, ಅವರಿಗೆ ತಿಳುವಳಿಕೆ ಹೇಳುವಂಥ ಕೆಲಸಗಳನ್ನ ಮಾಡಿಲ್ಲ. ಯಾಕೆ ಸರ್? ಸರ್, ಈಗ ಇದು ಎಲ್ಲ ಊಹಾಪೋಹಗಳು.
ಈ ಒಂದು ವೃಷಭಾವತಿ ಹೋರಾಟ ಸಮಿತಿ ಏನಿದೆ ಜಾಗೃತವಾಗಿದೆ. ಇದರಲ್ಲಿ ಇರ್ತಕ್ಕಂಥವರ ದೇಶ ಪ್ರೇಮಿಗಳು ತಮ್ಮ ಪ್ರಾಣವನ್ನು ಬದಿಗಿಟ್ಟಾದ್ರೂ ಈ ಒಂದು ಯೋಜನೆಯನ್ನು ಬರದಂಗೆ ನೆಲಮಂಗಲಕ್ಕೆ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ. ಆದರೆ ಈಗ ಒಂದು ಏನು ಶಾಸಕರು ಅದ್ರ ಬಗ್ಗೆ ಪಾಸಿಟಿವ್ ಸ್ಟೆಪ್ಸ್ ತಗೊತಾ ಇಲ್ಲ. ಹಾಗಾಗಿ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಸಕ್ಸಸ್ ಆಗೋವರೆಗೂ ಬಿಡೋದಿಲ್ಲ. ಈಗ ಏನು ಈ ಬಜೆಟ್ನಲ್ಲಿ ಹಣ ಒದಗಿಸಿದರೆ ಇದನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಧೀರಜ್ ಮುನ್ರಾಜ್ ಅವರು ಹಾಗೂ ನಾವುಗಳು ಒಂದು ಜಂಟಿ ಸಭೆಯನ್ನು ಮಾಡಿ ಹೋರಾಟದ ರೂಪುರೇಷೆಗಳನ್ನು ಸದ್ಯದಲ್ಲಿ ಇನ್ನು 15 ದಿವಸದೊಳಗಡೆ ಇದ್ರ ಬಗ್ಗೆ ಒಂದು ಯೋಜನೆಯನ್ನು ರೂಪಿಸಿ ಈ ಹೋರಾಟ ಮತ್ತೆ ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟ ಬೀಳ್ತೀನಿ. ಸರ್, ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಕೊಳಚೆ ನೀರಿನ ವಿರುದ್ಧವಾದಂತಹ ಹೋರಾಟದಲ್ಲಿ ಕೈ ಜೋಡಿಸಿದ್ದೀರಾ. ಆದರೆ ತಮ್ಮ ಕ್ಷೇತ್ರದಲ್ಲಿ ಆಗ್ತಿರುವಂತಹ ಮುಂದೆ ಬರುವಂತಹ ಗಂಡಾಂತರದ ವಿಚಾರವಾಗಿ ಯಾವುದೇ ರೀತಿಯಾದ ಒಂದು ಹೋರಾಟವನ್ನು ಮಾಡಿಲ್ಲ. ಕನಿಷ್ಠ ಪಕ್ಷ ಇವ್ರನ್ನ ನೋಡಿ ಆದ್ರೂ ಬುದ್ಧಿ ಕಲಿತೀರಾ ಅಂತ? ಖಂಡಿತ. ಈಗ ಇದು ತಪ್ಪು ನೀವು ಕೇಳ್ತಕ್ಕಂಥದ್ದು. ನಾವು ಈ ವೃಷಭಾವತಿ ಹೋರಾಟ ಸಮಿತಿ ಯಾವತ್ತೂ ಸುಮ್ಮನಾಗಿಲ್ಲ. ನಮ್ಮ ಹೋರಾಟದ ರೂಪುರೇಷಣೆ ಬೇರೆ. ಜಸ್ಟಿಸ್ ಗೋಪಾಲ್ ಗೌಡ್ರು ಬಂದು ಅವತ್ತಿನ ದಿವಸ ನಮ್ಮ ಸಭೆಯನ್ನು ನಡೆಸಿದ ಮಾರನೆಯ ದಿನವೇ ನಮ್ಮ MLA ಆ ಒಂದು ನಮ್ಮ ಹೋರಾಟದ ಪರಿಸ್ಥಿತಿಯನ್ನು ನೋಡಿ ನಮಗೆ ನೀರು ಬೇಡ ಅಂತ ಹೇಳ್ಬೇಕು ಘೋಷಣೆ ಮಾಡಿದ್ದಾನೆ. ಇವತ್ತುವರೆಗೂ ಅವನು ಯಾವ ಪಾಸಿಟಿವ್ ಸ್ಟೆಪ್ ತಗೊತಾ ಇಲ್ಲ. ಬಟ್ ಇದರ ಬಗ್ಗೆ ಗೌರ್ಮೆಂಟ್ ಆದೇಶ ಬರದೇ ಇದ್ರೂ ನೀವು ಇನ್ನೂ ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು ನಿಮ್ಮ ಆಪಾದನೆ. ಈ ಆಪಾದನೆ ದಯಮಾಡಿ ವಾಪಸ್ ತಗೊಳ್ಳಿ. ನಾವು ಯಾವುದೇ ಕಾರಣಕ್ಕೂ ವೃಷಭಾವತಿ ಹೋರಾಟ ಸಮಿತಿ ಏನಿದೆ ತುಂಬ ಜಾಗೃತವಾಗಿದೆ, ತುಂಬ ದೇಶಭಕ್ತರಿದ್ದೀವಿ. ಈ ಒಂದು ಸಮಿತಿನಲ್ಲಿ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಕಾದು ನೋಡಿ. ಸರ್, ಈಗ ಶಾಸಕರು ಸದನದಲ್ಲಿ ಮಾತಾಡ್ತಾರೆ, 2ನೇ ಹಂತದ ನೀರು ಬೇಡ ನಮಗೆ, 3ನೇ ಹಂತದ ಕುಡಿ ಅಂತ ಹೇಳ್ಬಿಟ್ಟು ಮೌಖಿಕವಾಗಿ ಅವರು ಮೌಖಿಕವಾಗಿ ಹೇಳಿದಂಥ ಮಾತುಗಳನ್ನು ನಂಬಿದ್ದೀರಾ, ತಾಲೂಕಿನ ಜನ ನಂಬಿದ್ದಾರೆ. ಆದರೆ ಎಲ್ಲಿವರೆಗೂ ಅದು ಬರವಣಿಗೆ ಮುಖಾಂತರ ಲಿಖಿತ ರೂಪದಲ್ಲಿ ಸರ್ಕಾರದ ಗಮನ ಸೆಳೆಯೋದಿಲ್ಲ, ಈ ಯೋಜನೆ ಸಿಗೋದಿಲ್ಲ, ಅಲ್ಲಿವರೆಗೂ ಈ ಯೋಜನೆಯ ಕಾಮಗಾರಿಗಳು ನಡೀತಾನೆ ಇರ್ತವೆ. ಈಗಾಗಲೇ ತಾವು ನೋಡಿದ್ದೀರಾ, ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕಾಮಗಾರಿಗಳು ಕಳ್ಳತನದಿಂದ ರಾತ್ರೋರಾತ್ರಿ ವೇಳೆಗಳಲ್ಲಿ ಕಾಮಗಾರಿಗಳು ನಡೀತಾ ಇದ್ದಾವೆ. ಆದರೆ ನಿಮ್ಮ ಹೋರಾಟ ಸಮಿತಿಯಿಂದ ಯಾರೂ ಸಹ ಆ ಕಾಮಗಾರಿಯನ್ನು ತಡೆಯುವಂಥ ಪ್ರಯತ್ನ ಆಗಲಿ ಅಥವಾ ಶಾಸಕರನ್ನ ಒತ್ತಡ ಹೇರಿ ಆ ಒಂದು ಯೋಜನೆಯನ್ನು ನಿಲ್ಲಿಸಬೇಕು ಅನ್ನುವಂತಹ ಲೆಟರನ್ನು ಸರ್ಕಾರಕ್ಕೆ ಕೊಟ್ಟು ಆ ಒಂದು ಬಜೆಟನ್ನು ಏನು ಹಣ ಬಿಡುಗಡೆಯಾಗಿದೆ ಅದನ್ನು ವಾಪಸ್ ತಗೊಳ್ಳುವಂಥ ಕೆಲಸಕ್ಕೆ ಯಾರೂ ಸಹ ಮುಂದಾಗ್ತಾ ಇಲ್ಲ. ಯಾಕೆ ಅನ್ನೋದು ಇಲ್ಲ. ಈ ಒಂದು ಬಜೆಟ್ನಲ್ಲಿ ಏನು ಹಣ ಒದಗಿಸಿದ್ದಾರೆ ಅದರ ವಿರುದ್ಧವಾಗಿ ನಾವು, ಯಾಕೆಂದರೆ ಈಗ ದೊಡ್ಡಬಳ್ಳಾಪುರ ಹಾಗೂ ನೆಲಮಂಗಲ ತಾಲೂಕು 2 ತಾಲೂಕುಗಳಿಗೂ ಸಹ ಈ ಕೊಳಚೆ ನೀರನ್ನು ಹರಿಸಲಿಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಬಜೆಟ್ನಲ್ಲಿ. ನಾವುಗಳು ಯಾಕೆಂದರೆ ಒಬ್ಬ ಶಾಸಕರಿದ್ದಾರೆ ನಮ್ಮ ಧೀರಜ್ ಮುನ್ರಾಜ್ರವರು, ಅವರನ್ನು ನಮ್ಮ ಮಾಜಿ ಶಾಸಕಗಳನ್ನ ಒಂದು ಕರ್ಕೊಂಡು ಹೋಗಿ ಆಗಲೇ ನಾವು ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡಿದ್ದೀವಿ. ಇದರ ಬಗ್ಗೆ ನಾವು ನಮ್ಮ ಚೌಧರಿ, ನಮ್ಮ ಕನಕರಾಜು ಎಲ್ಲ ಸೇರಿ ಈಗ ಸದ್ಯದಲ್ಲಿಯೇ ಅಲ್ಲ. ಈಗ ನಾನು ಇನ್ನೊಂದು ಮಾತಾಡ್ತಾ ತಾವು ಹೇಳಿದ್ರಿ ಧೀರಜ್ ಮುನ್ರಾಜ್ ಅವರು ನಮ್ಮ ಶಾಸಕರು ಅಂತ. ನೆಲಮಂಗಲಕ್ಕೆ ಯಾರು ಸರ್ ಶಾಸಕರು? ನೀವು ನೆಲಮಂಗಲ ಸ್ಥಳೀಯ ಶಾಸಕರನ್ನು ನಮ್ಮ ಶಾಸಕರು ಅಂತ ಒಪ್ಪೋತಿಲ್ಲ, ಧೀರಜ್ ಮುನ್ರಾಜ್ ಅವ್ರನ್ನ ನಮ್ಮ ಶಾಸಕರು ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀರಾ. ಧೀರಜ್ ಮುನ್ರಾಜ್ ಅವರು ಈ ಯೋಜನೆಯ ವಿರುದ್ಧವಾಗಿ ಹೋರಾಡ್ತಾ ಇರೋದ್ರಿಂದ ಅವರು ನಮ್ಮ ಶಾಸಕರು, ನಮ್ಮ ನೆಲಮಂಗಲ ತಾಲೂಕಿನ ಶಾಸಕರು. ಈ ಒಂದು ಯೋಜನೆಯನ್ನು ತರಲಿಕ್ಕೆ ಹೊರಟಂಥ ಶಾಸಕರು ಅವರು ಎಲ್ಲವೂ ಚೆನ್ನಾಗಿದೆ ಅಂತ ನಮ್ಮ ಜೊತೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದವರು. ನಾವುಗಳು ಅವರು ಮನವರಿಕೆ ಮಾಡಿದ ಮೇಲೆ ಅವರೇ ಸುಸ್ತಾಗಿ ನಮಗೆ ನೀರು ಬೇಡ, ನಮ್ಮ ಜನಗಳು ನನ್ನನ್ನು ನೆಲಮಂಗಲ ಕಾಲಿಕೆ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ಪಾಸಿಟಿವ್ ಆಗಿ ಇಲ್ಲ ಇದ್ರ ಬಗ್ಗೆ. ನಾವು ಈಗ ಜಂಟಿ ಹೋರಾಟ ಸಮಿತಿ ನಮ್ಮ ದೊಡ್ಡಬಳ್ಳಾಪುರ ಹಾಗೂ ನೆಲಮಂಗಲ 2 ತಾಲೂಕುಗಳು ಸೇರಿ ನಮ್ಮ ಮುಂದಿನ ಹೋರಾಟವನ್ನು ನೀವು ದಯಮಾಡಿ ನಿರೀಕ್ಷಿಸಿ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಉಗ್ರವಾದ ಹೋರಾಟ ಮಾಡ್ತೀವಿ. ಇನ್ನು ಜಸ್ಟಿಸ್ ಗೋಪಾಲ್ ಗೌಡ್ರು, ಜಸ್ಟಿಸ್ ನಮ್ಮ ಹೆಗ್ಗಡೆ ಅವರು ಎಲ್ಲ ಇನ್ನು ಅನೇಕ ನೀರಾವರಿ ತಜ್ಞರುಗಳು ನಮ್ಮ ಜೊತೆ ಕೈ ಜೋಡಿಸೋಕ್ಕೆ ಮುಂಚೂಣಿಯಲ್ಲಿದ್ದಾರೆ. ಅವರೆಲ್ಲರನ್ನು ತಂದು ಬೃಹತ್ ಸಮಾವೇಶಗಳನ್ನು ಮಾಡಿ ಯಾವುದೇ ಕಾರಣಕ್ಕೂ ನೆಲಮಂಗಲ ತಾಲೂಕಿಗೆ ಕೊಳಚೆ ನೀರು ಬರದಂಗೆ ಮಾಡ್ತಕ್ಕಂಥದ್ದಕ್ಕೆ ನಾವು ಶಪಥ ಮಾಡಿದ್ದೇವೆ, ಮಾಡ್ತೀವಿ. ಸೊ ವೀಕ್ಷಕರೇ, ಇದಿಷ್ಟು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವೃಷಭಾವತಿ ಕೊಳಚೆ ನೀರು ವಿರೋಧಿ ಸಂಘದ ಅಧ್ಯಕ್ಷರಾದಂತಹ ಅನ್ನದಾನಯ್ಯ ಅವರ ಮಾತಾಗಿತ್ತು. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಏನು ರ್ಯಾಲಿಯನ್ನು ಮಾಡಿದ್ದೀವಿ, ಏನು ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡಿದ್ದೀವಿ, ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ನೆಲಮಂಗಲ ತಾಲೂಕಿನಲ್ಲಿ ಒಂದು ಹೋರಾಟವನ್ನು ಮಾಡೋದ್ರ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದು ನೆಲಮಂಗಲಕ್ಕೆ ವೃಷಭಾವತಿಯ ನೀರನ್ನು ಬರದೇ ಇರೋ ಹಾಗೆ ನಾವು ಕ್ರಮ ಕೈಗೊಳ್ತೀವಿ, ಜಾಗೃತರಾಗ್ತೀವಿ. ಜೊತೆಯಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನಗಳನ್ನು ಕೂಡ ಜಾಗೃತ ಮೂಡಿಸಿ ಎಲ್ಲರ ವಿಶ್ವಾಸದೊಂದಿಗೆ ನಾವು ಈ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಅನ್ನದಾನಯ್ಯ ಅವರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ವೃಷಭಾವತಿಯ ಹೋರಾಟ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ, ಚಿಕ್ಕಬಳ್ಳಾಪುರ.